ಜಾಮೀನನ್ನ ಪಡೆಯೋದಕ್ಕಾಗಿ ನಟಿ ರಣ್ಯಾ ರಾವ್ ಒಂದ್ ಕಡೆ ಕಸರತ್ತನ್ನ ಮಾಡ್ತಾ ಇದ್ದಾರೆ. ರಣ್ಯಾ ರಾವ್ ವಕೀಲರಿಂದ ಈಗ ಸೆಷನ್ಸ್ ಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿದೆ. ಮೇಲ್ಮನವಿ ಅರ್ಜಿ. ಆರ್ಥಿಕ ಅಪರಾಧಗಳ ನ್ಯಾಯಾಲಯದಲ್ಲಿ ಬೇಲ್ ಅರ್ಜಿ ವಜಾ ಆಗಿತ್ತು. 14ನೇ ತಾರೀಖಿಗೆ ಮಹತ್ವವಾದಂಥ ತೀರ್ಪು ಹೊರಬಿದ್ದಿತ್ತು. ಇದನ್ನ ಈಗ ಪ್ರಶ್ನೆ ಮಾಡಿ ರಣ್ಯಾ ವಕೀಲರಿಂದ ಸೆಷನ್ಸ್ ಕೋರ್ಟ್ಗೆ ಹೋಗಲಾಗಿದೆ. ಸೆಷನ್ಸ್ ಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿದೆ. ಇನ್ನು ಸೋಮವಾರ ಇಬ್ಬರ ಅರ್ಜಿಗಳ ವಿಚಾರಣೆ ಬಹುತೇಕ ಸಾಧ್ಯ. ರಣ್ಯಾ ಮತ್ತು ಈಕೆಯ ಗೆಳೆಯ ಆತನದ್ದು ಕೂಡ ಜಾಮೀನನ್ನ ಪಡೆಯುವುದಕ್ಕಾಗಿ ಕಸರತ್ತು ನಡೀತಾ ಇದೆ. ರಣ್ಯಾ ರಾವ್ ವಕೀಲರಿಂದ ಈಗ ಸೆಷನ್ಸ್ ಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿದೆ. 14ನೇ ತಾರೀಖು ಆರ್ಥಿಕ ಅಪರಾಧಗಳ ಕೋರ್ಟ್ನಿಂದ ಬೇಲನ್ನ ವಜಾ ಮಾಡಲಾಗಿತ್ತು. ಅಂದ್ರೆ ಬೇಲ್ ಅರ್ಜಿಯನ್ನು ವಜಾ ಮಾಡಲಾಗಿತ್ತು. ತರುಣ್ ರಾಜ್ ಜಾಮೀನು ಅರ್ಜಿಗೆ ಆಕ್ಷೇಪಣೆ ವ್ಯಕ್ತಪಡಿಸುವುದಕ್ಕೂ ಕೂಡ ಮತ್ತೊಂದು ಕಡೆ ಡಿಆರ್ಐ ಅಧಿಕಾರಿಗಳು ಸಿದ್ಧರಾಗಿದ್ದಾರೆ. ರಣ್ಯಾ ವಕೀಲರಿಂದ ಬೇಲ್ ಪಡೆಯೋದಕ್ಕಾಗಿ ಕಸರತ್ತಾದ್ರೆ ಇದಕ್ಕೆ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಡಿಆರ್ಐ ಪರ ವಕೀಲರು ಕೂಡ ಸಿದ್ಧರಾಗಿದ್ದಾರೆ. ಈಗಾಗಲೇ ಮೇಲ್ಮನವಿ ಅರ್ಜಿ ಸೆಷನ್ಸ್ ಕೋರ್ಟ್ಗೆ ಸಲ್ಲಿಕೆ ಆಗಿರುವಂತದ್ದು. ರಣ್ಯಾ ಮತ್ತು ಈಕೆಯ ಗೆಳೆಯ ತರುಣ್ ಕಿಂಗ್ ಪಿನ್ ಅಂತ ಏನು ಹೇಳಲಾಗ್ತಾ ಇದೆ ಈ ಪ್ರಕರಣದಲ್ಲಿ. ಇಬ್ಬರ ಅರ್ಜಿ ಕೂಡ ಸೋಮವಾರ ವಿಚಾರಣೆಗೆ ಬರುವಂತಹ ಬಹುತೇಕ ಸಾಧ್ಯತೆಗಳು. ಸೋಮವಾರ ಬರುತ್ತೆ ವಿಚಾರಣೆಗೆ. ಸೋಮವಾರ ಈ ಇಬ್ಬರ ಹಣೆ ಬರಹ ಏನಾಗುತ್ತೆ ಅಂದ್ರೆ ಬೇಲ್ನ ಭವಿಷ್ಯ ಏನಾಗುತ್ತೆ, ಮತ್ತೆ ಕಂಬಿ ಹಿಂದೆನಾ ಅಥವಾ ಬೇಲ್ ಪಡೆದು ವಾಪಸ್ ಹೊರಗಡೆ ಬರ್ತಾರಾ ಅನ್ನುವಂತಹ ಒಂದಿಷ್ಟು ಚರ್ಚೆಗಳು ಸದ್ಯಕ್ಕೆ ಆಗ್ತಾ ಇರುವಂಥದ್ದು. ಬಟ್ ಸದ್ಯದವರೆಗೂ ಕೂಡ ಈ ಕ್ಷಣದವರೆಗೂ ಕೂಡ ಇಬ್ರು ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿತಾ ಇದ್ದಾರೆ, ತರುಣ್ ಮತ್ತು ರಣ್ಯಾ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಕಡೆ ಡಿಆರ್ಐ, ಇಡಿ ಮತ್ತು ಸಿಬಿಐ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ತನಿಖೆಯ ಹಂತದಲ್ಲಿ ನನಗೇನು ಗೊತ್ತಿಲ್ಲ ಅಂತ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರದಲ್ಲಿ ಕೇಸ್ನಲ್ಲಿ ನನ್ನ ಪಾತ್ರ ಏನೂ ಇಲ್ಲ ಅಂತ ನಟಿ ರಣ್ಯಾ ಹೇಳ್ತಾ ಇರುವಂತದ್ದು. ಹಾಗಾದ್ರೆ ವಿಚಾರಣೆ ಸಂದರ್ಭದಲ್ಲಿ ರಣ್ಯಾ ಏನೆಲ್ಲ ಹೇಳಿದ್ರು ಅದನ್ನ ನೋಡ್ತಾ ಹೋಗೋಣ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನನ್ನ ಪಾತ್ರವೇನೂ ಇಲ್ಲ, ನನಗೇನು ಗೊತ್ತಿಲ್ಲ, ನಾನೇನು ಮಾಡೇ ಇಲ್ಲ, ನನ್ನ ಮೇಲೆ 14 ಕೆಜಿ ಚಿನ್ನ ತಂದಂತಹ ಬಗ್ಗೆ ಸುಳ್ಳು ಕೇಸ್ ದಾಖಲು ಮಾಡಿದ್ದಾರೆ ಅಂತ ರಣ್ಯಾ ಹೇಳ್ತಾ ಇರೋದು. ನಾನು ಮಾತನಾಡೋದಕ್ಕೆ ಯಾವುದೇ ಅವಕಾಶವನ್ನ ಕೊಟ್ಟಿಲ್ಲ, ನನ್ನ ಮೇಲೆ ಹಾಕಿರುವಂತ ಕೇಸ್ ಎಲ್ಲವೂ ಕೂಡ ಸುಳ್ಳು, ಸ್ಮಗ್ಲಿಂಗ್ ಪ್ರಕರಣದಲ್ಲಿ ನಾನು ಅಮಾಯಕಿ, ನನಗೇನು ಗೊತ್ತೇ ಇಲ್ಲ, 14 ಕೆಜಿ ಚಿನ್ನವನ್ನ ತಂದಿದ್ದಾಗಿ ಸುಳ್ಳು ಕೇಸ್ ದಾಖಲಾಗಿದೆ ಅಂತ ಹೇಳ್ತಿದ್ದಾಳೆ. 10-15 ಸಲ ನನ್ನ ಮೇಲೆ ಅಧಿಕಾರಿಗಳು ಕೈ ಮಾಡಿದ್ದಾರೆ ಅಂದ್ರೆ ಹೊಡೆದಿದ್ದಾರೆ ಅಂತ ಹೇಳ್ತಾ ಇರೋದು ರಣ್ಯಾ. 10-15 ಬಾರಿ ಅಧಿಕಾರಿಗಳು ನನಗೆ ಹೊಡೆದಿದ್ದಕ್ಕೆ ಕಾರಣ ನೀಡಿಲ್ಲ. ಯಾವ ಕಾರಣಕ್ಕಾಗಿ ನನಗೆ ಹೊಡೆದಿದ್ದಾರೋ ಗೊತ್ತಿಲ್ಲ, ಆದ್ರೆ ನಾನು ತನಿಖೆಗೆ ಸಹಕಾರವನ್ನು ಕೊಟ್ಟಿದ್ದೇನೆ, ಆದರೂ ಕೂಡ ಯಾವ ಕಾರಣಕ್ಕೆ ಹೊಡೆದಿದ್ದಾರೆ ಗೊತ್ತಿಲ್ಲ ಅಂತ ಹೇಳ್ತಾ ಇರೋದು. ಹೊಡೆದ ಅಧಿಕಾರಿಗಳನ್ನ ನಾನು ಗುರುತಿಸಬಲ್ಲೆ, ಅಂದ್ರೆ ನನಗೆ ವಿಚಾರಣೆ ಸಂದರ್ಭದಲ್ಲಿ ಯಾವ ಅಧಿಕಾರಿ ನನ್ನ ಮೇಲೆ ಕೈ ಮಾಡಿದ್ದಾರೆ ಅವರನ್ನ ನಾನು ಗುರುತಿಸಬಲ್ಲೆ ಅಂತ ಹೇಳಿದ್ದಾರೆ. ನನಗೆ ಹೊಡೆದು ಸ್ಟೇಟ್ಮೆಂಟ್ಗೆ ಸಹಿ ಹಾಕಿಸಿಕೊಂಡಿದ್ದಾರೆ, ಬ್ಲಾಕ್ ಮೇಲ್ ಮಾಡಿ, ಅಂದ್ರೆ ಡಿಆರ್ಐನ ಅಧಿಕಾರಿಗಳ ಮೇಲೆನೆ ಇಲ್ಲಿ ಅಲಿಗೇಷನ್ ಮಾಡ್ತಾ ಇರೋದು ನಟಿ ರಣ್ಯಾ ರಾವ್. ಹೆದರಿಸಿ ಬೆದರಿಸಿ ಸೈನ್ ಮಾಡಿಸ್ಕೊಂಡಿದ್ದಾರೆ. ನನಗೆ ಹೊಡೆದು ಪೇಪರ್ ಮೇಲೆ ಅಂದ್ರೆ 40 ವೈಟ್ ಪೇಪರ್ಗಳ ಮೇಲೆ ಸೈನ್ ಮಾಡಿಸ್ಕೊಂಡಿದ್ದಾರೆ. 40 ವೈಟ್ ಪೇಪರ್ಗಳ ಮೇಲೆ ಸೈನ್ ಮಾಡಿಸ್ಕೊಂಡಿರೋದು ಡಿಆರ್ಐನ ಅಧಿಕಾರಿಗಳು. ವಿಚಾರಣೆ ಸಂದರ್ಭದಲ್ಲಿ ಸಹಿ ಮಾಡದಿದ್ರೆ ನನ್ನ ತಂದೆಯ ಹೆಸರ ಜೊತೆಗೆ ಎಕ್ಸ್ಪೋಸ್ ಮಾಡ್ತೀವಿ ಅನ್ನುವಂತ ಬೆದರಿಕೆಯನ್ನ ಅಧಿಕಾರಿಗಳು ನನಗೆ ಹಾಕಿದ್ರು. ಹೊಡೆದು ಬಡಿದು ಸೈನ್ ಮಾಡಿಸ್ಕೊಂಡಿದ್ದಲ್ದೇನೆ ನನ್ನ ತಂದೆ ಹೆಸರನ್ನೂ ಕೂಡ ಹಾಳು ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಅವರು ನನಗೆ ಬೆದರಿಕೆ ಹಾಕಿದ್ರು. ನನಗೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಟ್ಟಿದ್ದಾರೆ. ವಿಚಾರಣೆ ಸರಿಯಾಗಿ ಮಾಡಿಲ್ಲ, ಮಾನಸಿಕವಾಗಿ ದೈಹಿಕವಾಗಿ ನನಗೆ ಹಿಂಸೆ ಕೊಟ್ಟಿದ್ದಾರೆ ಈ ಹಂತದಲ್ಲಿ ಅಂತ ನಟಿ ರಣ್ಯಾ ಹೇಳ್ಕೊಂಡಿರೋದು. ಕೋರ್ಟ್ಗೆ ಹಾಜರುಪಡಿಸುವ ಮುನ್ನ ನಿದ್ದೆ ಮಾಡೋಕ್ ಕೂಡ ಬಿಟ್ಟಿಲ್ಲ ನನಗೆ ಸೆಲ್ನಲ್ಲಿ. ಆ ರೀತಿಯಾಗಿ ಮಾನಸಿಕವಾಗಿ ದೈಹಿಕವಾಗಿ ಟಾರ್ಚರ್ ಕೊಟ್ಟಿದ್ದಾರೆ. ಕಸ್ಟಡಿಯಲ್ಲಿದ್ದಾಗ ಸರಿಯಾಗಿ ಊಟ ಕೊಟ್ಟಿಲ್ಲ. ಇದು ಡಿಆರ್ಐನ ಅಧಿಕಾರಿಗಳ ಮೇಲೆ ರಣ್ಯಾ ಮಾಡ್ತಾ ಇರುವಂತಹ ಅಲಿಗೇಷನ್ಗಳು, ಅಂದ್ರೆ ಆರೋಪಗಳೆಲ್ಲವೂ ಕೂಡ. ಕಸ್ಟಡಿಯಲ್ಲಿದ್ದಂತಹ ಸಂದರ್ಭದಲ್ಲಿ ಊಟ ಕೊಟ್ಟಿಲ್ಲ, ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವಂತಹ ಸಂದರ್ಭದಲ್ಲೂ ಕೂಡ ನನಗೆ ಹೊಡೆದಿದ್ದಾರೆ, ಸರಿಯಾಗಿ ಊಟ ಕೊಟ್ಟಿಲ್ಲ, ಹಾಗಾಗಿ ಇದರಲ್ಲಿ ನನ್ನದೇನು ತಪ್ಪಿಲ್ಲ, ನಾನು ಅಮಾಯಕಿ,
ವಿಚಾರಣೆ ಸಂದರ್ಭದಲ್ಲಿ ನಟಿ ರಣ್ಯಾ ರಾವ್ ಕೊಟ್ಟಂತಹ ಹೇಳಿಕೆ ಇದು. ಹಾಗಾದ್ರೆ ಒಂದು ಕಡೆ ಡಿಆರ್ಐನ ಅಧಿಕಾರಿಗಳು ಈ ಒಂದು ಪ್ರಕರಣದ ಬೆನ್ನು ಹತ್ತಿದ್ರೆ, ಮತ್ತೊಂದು ಕಡೆ ಸಿಬಿಐ ಕೂಡ ಈ ಒಂದು ಪ್ರಕರಣಕ್ಕೆ ಎಂಟ್ರಿ ಆಗಿದೆ. ಸಿಬಿಐನ ಸುಳಿಯಲ್ಲಿ ರಣ್ಯಾ ಸಿಕ್ಕಾಕೊಂಡಿರುವಂತದ್ದು. ಹಾಗಾಗಿದೆ ಈ ಪ್ರಕರಣವನ್ನ ಸಿಬಿಐನ ಅಧಿಕಾರಿಗಳು ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ಹೇಗೆ ಇನ್ವೆಸ್ಟಿಗೇಟ್ ಆಗ್ತಾ ಇದೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಹೋಗೋಣ. ರಣ್ಯಾ ರಾವ್ ಫೋನ್ ಕಾಲ್ಗಳ ಬೆನ್ನು ಹತ್ತಿದ್ದಾರೆ ಸಿಬಿಐನ ಅಧಿಕಾರಿಗಳು. ಪ್ರಾಥಮಿಕವಾಗಿ ಮಾಡ್ತಾ ಇರುವಂತ ಕೆಲಸ ಇದೆ. ಯಾಕಂದ್ರೆ ಇಂಟರ್ನ್ಯಾಷನಲ್ ಕರೆಗಳು ಬೇರೆ ಬೇರೆ ರೀತಿಯಲ್ಲಿ ಬರ್ತಾ ಇದ್ವು ರಣ್ಯಾ ರಾವ್ಗೆ ಅಂತ, ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಅಂತ ರಣ್ಯಾ ರಾವ್ ಆರಂಭಿಕ ಹಂತದಲ್ಲಿ ಕೊಟ್ಟಂತ ಸ್ಟೇಟ್ಮೆಂಟ್ ಇದು. ಅಂದ್ರೆ ನನಗೆ ಥ್ರೆಟ್ ಇತ್ತು, ಆ ಕಾರಣದಿಂದ ನಾನು ಇದನ್ನು ತೆಗೆದುಕೊಂಡು ಬಂದೆ, ನಾನು ಬೇಕಂತ ಮಾಡಿದ್ದಲ್ಲ ಅಂತ. ರಣ್ಯಾಗೆ ಫೋನ್ ಮಾಡ್ತಾ ಇದ್ದವರು ಯಾರು, ಇದು ಈಗ ಯಕ್ಷ ಪ್ರಶ್ನೆ. ಇದನ್ನ ಭೇದಿಸೋದಕ್ಕೆ ಈಗ ಸಿಬಿಐನ ಅಧಿಕಾರಿಗಳು ಮುಂದಾಗಿದ್ದಾರೆ. ಇಲ್ಲಿಂದ ಕರೆ ಬರ್ತಾ ಇದೆ, ಯಾರು ಮಾಡಿದ್ರು ಅಂತ. ಫೋನ್ ಕಾಲ್ಗಳ ಬೆನ್ನಹತ್ತಿದೆ ಸಿಬಿಐನ ಟೀಮ್. ಇದನ್ನ ಭೇದಿಸಿದ್ರೆ ಆಲ್ಮೋಸ್ಟ್ ಈ ಕೇಸ್ನಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ, ಎಲ್ಲಿಂದ ಚಿನ್ನ ಬರ್ತಾ ಇತ್ತು, ಎಷ್ಟು ಜನ ಇದ್ದಾರೆ, ಅದೆಲ್ಲವೂ ಕೂಡ ಹೊರಗೆ ಬರುತ್ತೆ. ಯಾರು ಎಷ್ಟು ಹೊತ್ತು ಈಕೆಯ ಜೊತೆ ಮಾತನಾಡಿದ್ರು ಅನ್ನುವಂಥ ತನಿಖೆ ಆಗ್ತಾ ಇದೆ. ಎಲ್ಲಿಂದ ಕರೆ ಮಾಡಿದ್ರು, ಯಾರೆಲ್ಲ ಕರೆ ಮಾಡಿದ್ರು, ಒಬ್ಬ ವ್ಯಕ್ತಿನೇ ಕರೆ ಮಾಡಿದ್ದ ಅಥವಾ ಬೇರೆ ಬೇರೆ ನೆಟ್ವರ್ಕ್ಗಳಿಂದ ಕರೆ ಬಂದಿತ್ತ, ಆ ಬಗ್ಗೆ ತನಿಖೆ ಆಗ್ತಾ ಇದೆ. ಏರ್ಪೋರ್ಟ್ನಲ್ಲಿ ಚಿನ್ನ ಕೊಟ್ಟಿದ್ರು ಅಂತ ನಟಿ ರಣ್ಯಾ ಹೇಳ್ಕೊಂಡಿರೋದು. ಕಪ್ಪಾಗಿರುವಂತಹ ವ್ಯಕ್ತಿ, 6 ಫೀಟ್ ಇರುವಂತಹ ವ್ಯಕ್ತಿ, 6 ಅಡಿ ಎತ್ತರ ಇರುವಂತಹ ವ್ಯಕ್ತಿ, USA ಮತ್ತು ಆಫ್ರಿಕಾದ ಸ್ಲ್ಯಾಂಗ್ ನಲ್ಲಿ ಆತ ಇಂಗ್ಲಿಷ್ ನಲ್ಲಿ ಮಾತನಾಡ್ತಾ ಇದ್ದ. ಆತ ಬಂದು ಬೆದರಿಸಿ ನನಗೆ ಚಿನ್ನ ಕೊಟ್ಟ ಅಂತ ರಣ್ಯಾ ಏನು ಹೇಳಿಕೆ ಕೊಟ್ಟಿದ್ದು, ಅದರ ಬಗ್ಗೆ ತನಿಖೆ ಆಗ್ತಾ ಇದೆ. ಚಿನ್ನ ಕೊಟ್ಟ ವ್ಯಕ್ತಿ ಪರಿಚಯ ಇಲ್ಲ ಅಂತ ರಣ್ಯಾ ಹೇಳಿದ್ರು. ಯಾರು ಏನು ಗೊತ್ತಿಲ್ಲ, ನನಗೆ ಏರ್ಪೋರ್ಟ್ನ ಹೊರಭಾಗದಲ್ಲಿ ಬಂದ್ರು, ಆ ಸ್ಲ್ಯಾಂಗ್ ನಲ್ಲಿ ಮಾತನಾಡ್ತಾ ಇದ್ರು, ಆಫ್ರಿಕನ್ ಸ್ಲ್ಯಾಂಗ್ ನಲ್ಲಿ ಇಂಗ್ಲಿಷ್ ಮಾತನಾಡ್ತಾ ಇದ್ರು, ಆತ ಬಂದ ಕೊಟ್ಟ ಅಂತ. ಆದ್ರೆ ಅವರ ಮುಖ ಪರಿಚಯ ಇಲ್ಲ, ಯಾರ ಪರಿಚಯವೂ ಕೂಡ ನನಗಿಲ್ಲ ಅಂತ ಹೇಳಿದ್ರು. ಡಿಆರ್ಐ ಮುಂದೆ ಹೇಳಿಕೆ ನೀಡಿದ್ದಂಥ ನಟಿ ರಣ್ಯಾ ರಾವ್, ಅಂದ್ರೆ ಇಷ್ಟೊತ್ತು ನಾನೇನು ಎಕ್ಸ್ಪ್ಲೈನ್ ಮಾಡಿದೆ, ಈ ಎಲ್ಲ ಹೇಳಿಕೆಗಳು ಆರಂಭಿಕ ಹಂತದಲ್ಲಿ ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಆಕೆಯನ್ನು ವಶಕ್ಕೆ ಪಡೆದ ನಂತರದಲ್ಲಿ 12 ಬಿಸ್ಕೆಟ್ಸ್ಗಳೇನು ಸಿಕ್ತು, ಚಿನ್ನದ ಬಿಸ್ಕೆಟ್ಸ್ಗಳು. ಅದಾದ್ಮೇಲೆ ಮನೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಮಹಜರು ಮಾಡ್ತಾರೆ. ಅಲ್ಲಿಯೂ ಕೂಡ ಬಿಸ್ಕೆಟ್ಸ್ಗಳು ಸಿಗುತ್ತೆ, ಕೋಟ್ಯಾನುಗಟ್ಟಲೆ ಹಣ ಸಿಗುತ್ತೆ. ಆಗ ಕೊಟ್ಟಂತ ಹೇಳಿಕೆ ಇದೆಲ್ಲವೂ ಕೂಡ IP ಅಡ್ರೆಸ್ ಜಾಡನ್ನ ಹಿಡಿದುಕೊಂಡಿದೆ ಈಗ ಸಿಬಿಐ. ಆ ಮೂಲಕವಾಗಿ ತನಿಖೆಗೆ ಮುಂದಾಗ್ತಾ ಇದೆ. ಅಂದ್ರೆ ಯಾವ ನೆಟ್ವರ್ಕ್ಗಳಿಂದ ಹೇಗೆ ಇವರು ಸಂವಹನ ಮಾಡ್ತಾ ಇದ್ರು, ಯಾವ ರೀತಿಯಾಗಿ ಮಾತನಾಡ್ತಾ ಇದ್ರು ಅಂತ ಇಂಟರ್ಪೋಲ್ ಮೂಲಕವಾಗಿ ಮತ್ತೆ ಈಗ ಪತ್ತೆ ಕಾರ್ಯ ಶುರುವಾಗ್ತಾ ಇದೆ. ಇಂಟರ್ಪೋಲ್ ಬಳಕೆ ಮಾಡಿಕೊಂಡು ಯಾವ ದೇಶಗಳಿಂದ ಈಕೆಗೆ ಕರೆಗಳು ಬರ್ತಾ ಇತ್ತು, ಎಕ್ಸಾಕ್ಟ್ ಆಗಿ ಎಲ್ಲಿಂದ ಮಾತನಾಡ್ತಾ ಇದ್ರು, ಯಾವೆಲ್ಲ ನೆಟ್ವರ್ಕ್ಗಳಿಂದ ಫೋನ್ ಬರ್ತಾ ಇತ್ತು, ಎಷ್ಟು ಕಾಲ್ಗಳು ಬಂದಿದೆ, ಯಾವಾಗೆಲ್ಲ ಬಂದಿದೆ, ಎಷ್ಟು ಡ್ಯೂರೇಷನ್ಗಳಲ್ಲಿ ಇವರೆಲ್ಲ ಮಾತನಾಡಿದ್ದಾರೆ, ಆ ಸಂಬಂಧಪಟ್ಟಂಗೆ ಈಗ ಸಿಬಿಐ ತನಿಖೆ ಮುಂದುವರಿಸ್ತಾ ಇದೆ. ಹಾಗಾದ್ರೆ ಈ ಒಂದು ಸ್ಮಗ್ಲಿಂಗ್ ಏನಿದೆ, ಈ ಸ್ಮಗ್ಲಿಂಗ್ಗೆ ಇಂಟರ್ನ್ಯಾಷನಲ್ ನ ಲಿಂಕ್ ಯಾವ ರೀತಿ ಆಗಿದೆ, ಅಂತಾರಾಷ್ಟ್ರೀಯ ಮಟ್ಟದ ಗಣ್ಯರ ನಂಟು, ಬಹಳಷ್ಟು ಬೆಚ್ಚಿ ಬೀಳಿಸುತ್ತೆ ಈ ಒಂದು ವಿಚಾರ. ಅಂತಾರಾಷ್ಟ್ರೀಯ ಮಟ್ಟದ ಗಣ್ಯರ ನಂಟು ಕೂಡ ಇರುವಂತದ್ದು ಇಲ್ಲಿ ಬೆಳಕಿಗೆ ಬರ್ತಾ ಇದೆ. ರಣ್ಯಾಗೆ IPS ಅಧಿಕಾರಿಗಳ ಸಂಪರ್ಕ ಇದೆ. ನಾವು ಆರಂಭಿಕ ಹಂತದಲ್ಲೇ ಹೇಳ್ತಾ ಇದ್ದೀವಿ, ಒಬ್ಬಳಿಂದ ಮಾತ್ರ ಇದು ಸಾಧ್ಯನೇ ಇಲ್ಲ, ದೊಡ್ಡ ದೊಡ್ಡ ತಿಮಿಂಗಿಲಗಳ ಕೈವಾಡ ಇದೆ ಅನ್ನುವಂಥದ್ದು. ನಟ ನಟಿಯರು, ರಾಜಕಾರಣಿಗಳ ಸಂಪರ್ಕ ಕೂಡ ಇರುವಂತದ್ದು ಸಹಜವಾಗಿ ಒಂದೊಂದಾಗಿ ಬೆಳಕಿಗೆ ಬರ್ತಾ ಇದೆ. ಉದ್ಯಮಿಗಳಿಗೆ ಸಂಬಂಧಿಸಿದವರ ವಿಚಾರಣೆ ಆಗ್ತಾ ಇದೆ. ಈಗಾಗಲೇ ಆಗಿರುವಂತದ್ದು ಈ ನಟಿ ರಣ್ಯಾ ರಾವ್ ಸಂಬಂಧಪಟ್ಟಂತ ಅಂದ್ರೆ ಅವರ ಆಪ್ತ ಬಳಗದವರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗಿದೆ. ಆಕೆಯ ಗಂಡನನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ. ಅನುಮಾನ ಇದ್ದವರ ಫೋನ್ ಕಾಲ್ ಲಿಸ್ಟ್ ಸಂಗ್ರಹ, ಇವರ ಜೊತೆ ಏನಾದ್ರೂ ರಣ್ಯಾ ಮಾತನಾಡಿರಬಹುದಾ, ಅನುಮಾನ ಬಂದವರ ಬ್ಯಾಂಕ್ ಡೀಟೇಲ್ಸ್ಗಳ ಸಂಗ್ರಹ, ಪ್ರಮುಖವಾಗಿ ಎಷ್ಟೆಲ್ಲ ಟರ್ನ್ ಓವರ್ ಆಗಿದೆ ಅನ್ನುವಂಥದ್ದು, ಯಾರ ಖಾತೆಗಾದ್ರೂ ಹಣ ಬಂದಿದೆಯಾ, ಹವಾಲಾ ಹಣದ ಶಂಕೆಯನ್ನು ವ್ಯಕ್ತವಾಗಿದೆ, ಆ ನಿಟ್ಟಿನಲ್ಲಿ ಆಗ್ತಾ ಇದೆ ಅನುಮಾನ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಒಂದಿಷ್ಟು ಬ್ಯಾಂಕ್ ಡೀಟೇಲ್ಸ್ಗಳನ್ನ ಸಂಗ್ರಹ ಮಾಡಿ ಆ ನಿಟ್ಟಿನಲ್ಲಿ ಯಾವಾಗಿಂದ ಎಷ್ಟರ ಮಟ್ಟಿಗೆ ಹಣ ಸಂಗ್ರಹ ಆಗ್ತಾ ಇದೆ, ಈ ಯಾವೆಲ್ಲ ಬ್ಯಾಂಕ್ನ ಖಾತೆಗಳಿಗೆ ಅಂತ ತನಿಖೆ ಆಗ್ತಾ ಇರೋದು. DRI, ED, CBIನಿಂದ ಸುಮಾರು 50 ಜನರ ವಿಚಾರಣೆ ಇಲ್ಲಿವರೆಗೂ ಆಗಿರುವಂತದ್ದು. ನಟಿ ರಣ್ಯಾ ರಾವ್ ಇಂದ ಹಿಡಿದು ಅಲ್ಲಿ ಏನು ಪ್ರೋಟೋಕಾಲ್ ಬಳಕೆ ಮಾಡ್ತಾರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ, ಆ ಅಧಿಕಾರಿಯಿಂದ ಹಿಡಿದು ಬಸವರಾಜ್ ಅನ್ನುವಂಥ ವ್ಯಕ್ತಿ, ಅಲ್ಲಿಂದ ಹಿಡಿದು ಇಲ್ಲಿವರೆಗೆ 50 ಜನರ ವಿಚಾರಣೆ ಆಗಿದೆ. ಮತ್ತೆ ರಣ್ಯಾ ರಾವ್, ತರುಣ್ ವಿಚಾರಣೆಗೆ ತಯಾರಿ ಕೂಡ ಆಗ್ತಾ ಇದೆ. ಇದು
ಆರಂಭಿಕ ಹಂತ ಅಷ್ಟೇ. ಅಂದ್ರೆ ಇಲ್ಲಿವರೆಗೂ ಬಂದು ನಿಂತ್ಕೊಂಡಿದೆ. ಅವರು ಬೇಲ್ಗೆ ಅಪ್ಲೈ ಮಾಡಿದ್ರೂ ಕೂಡ ಈ ಕೇಸ್ನಲ್ಲಿ ಇದು ಆರಂಭಿಕ ಹಂತ ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಮತ್ತೆ ವಿಚಾರಣೆ ಮಾಡುವಂತ ಎಲ್ಲ ಸಾಧ್ಯತೆಗಳು ರೆಡಿ ಆಗ್ತಾ ಇದೆ. ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ಪಡೆಯುವ ಸಾಧ್ಯತೆಗಳಿದೆ. ಆಬ್ವಿಯಸ್ಲಿ ಇನ್ನೊಂದಿಷ್ಟು ವಿಚಾರಗಳು ಹೊರಬರೋದು ಸಾಧ್ಯತೆಗಳು ಇರೋ ಹಿನ್ನೆಲೆಯಲ್ಲಿ ಬಾಡಿ ವಾರೆಂಟ್ ಮೇಲೆ ಇವರನ್ನ ಮತ್ತೆ ಕಸ್ಟಡಿಗೆ ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದೆ. ಹಾಗಾದ್ರೆ ಈ ಎಲ್ಲ ಬೆಳವಣಿಗೆಗಳ ಮಧ್ಯದಲ್ಲಿ ಪಾಲಿಟಿಕ್ಸ್ ಕೂಡ ಗಿರಿಕೆ ಹೊಡಿತಾ ಇದೆ. ಈ ಒಂದು ಸ್ಮಗ್ಲಿಂಗ್ ಕೇಸ್ನ ಸುತ್ತ ಏನೆಲ್ಲ ಪಾಲಿಟಿಕ್ಸ್ ಸುತ್ತುವರಿತಾ ಇದೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಹೋಗೋಣ. ರಣ್ಯಾರಾವ್ ಕೇಸ್ನಲ್ಲಿ ಪ್ರಭಾವಿ ಸಚಿವರ ಲಿಂಕ್ ಆರೋಪ. ಪ್ರಮುಖವಾಗಿ ಬಿಜೆಪಿ ನಾಯಕರು ಇದನ್ನ ಆರೋಪ ಮಾಡಿದ್ರು, ಅಲಿಗೇಷನ್ ಮಾಡಿದ್ರು. ಇಬ್ಬರು ಪ್ರಮುಖ ಸಚಿವರ ಕೈವಾಡ ಅಂತ ಬಿಜೆಪಿಯಿಂದ ಗಂಭೀರವಾದಂತ ಆರೋಪವನ್ನ ಮಾಡಲಾಯಿತು. ಆರಂಭದ ಹಂತದಲ್ಲಿನೇ ಕೇಸ್ನ ಮಾಹಿತಿಯನ್ನ ಪಡಿತಾ ಇದ್ದಾರಂತೆ ಬಿಜೆಪಿಯ ವರಿಷ್ಠರು. ನೋಡಿ, ಒಂದ್ ಕಡೆ ಈ ತನಿಖೆಯನ್ನ ಮಾಡ್ತಾ ಇರುವಂತದ್ದು ಮೂರು ಸಂಸ್ಥೆಗಳಾದ್ರೆ, ಮತ್ತೊಂದು ಕಡೆ ಬಿಜೆಪಿ ಹೈಕಮಾಂಡ್ ಕೂಡ ಇದನ್ನ ಬಹಳಷ್ಟು ಗಂಭೀರವಾಗಿ ಪರಿಗಣಿಸಿದೆ. ಹೈಕಮಾಂಡ್ಗೆ ಹತ್ತಿರ ಆಗಿರುವಂತ ಸಚಿವರ ಕೈವಾಡವಂತೆ. ಕಾಂಗ್ರೆಸ್ನ ಹೈಕಮಾಂಡ್ಗೆ ಹತ್ತಿರವಾಗಿರುವಂತ ರಾಜ್ಯದ ಸಚಿವರ ಇಬ್ಬರ ಹೆಸರು ಇಲ್ಲಿ ಮುನ್ನೆಲೆಗೆ ಬರ್ತಾ ಇದೆ, ತಳಕು ಹಾಕಿಕೊಳ್ತಾ ಇದೆ. ಎಲ್ಲ ಮಾಹಿತಿಯನ್ನ ಸಂಗ್ರಹಿಸಿ ಕಾಂಗ್ರೆಸ್ಗೆ ಮುಜುಗರವನ್ನ ತರುವಂತ ಪ್ಲಾನ್. ಸಹಜವಾಗಿ ರಾಜಕೀಯವಾಗಿ ಇದು ಒಂದಿಷ್ಟು ಡ್ಯಾಮೇಜ್ ಅನ್ನ ಮಾಡೇ ಮಾಡುತ್ತೆ. ದೊಡ್ಡ ಮಟ್ಟದಲ್ಲಿ ಇದನ್ನ ತೆಗೆದುಕೊಂಡು ಹೋಗುವ ನಿಟ್ಟಿನಲ್ಲಿ ಬಿಜೆಪಿ ಹೈಕಮಾಂಡ್ ತೆಗೆದುಕೊಂಡು ಹೋಗ್ತಾ ಇದೆ. ಈ ಒಂದು ವಿಚಾರವನ್ನ ರಾಜ್ಯ ನಾಯಕರಿಂದ ಮಾಹಿತಿಯನ್ನ ಕೇಳಿದೆ ಕೈ ಹೈಕಮಾಂಡ್. ಮತ್ತೊಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸುಮ್ಮನೆ ಕುಳಿತುಕೊಂಡಿಲ್ಲ. ಏನ್ ಆಗ್ತಾ ಇದೆ, ಯಾವ ನಾಯಕರವರು, ಯಾರು ಇಬ್ಬರು ಸಚಿವರು ಅನ್ನುವಂತ ನಿಟ್ಟಿನಲ್ಲಿ ಮಾಹಿತಿಯನ್ನ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಪಡೆದುಕೊಳ್ತಾ ಇದೆ. ಸದನದಲ್ಲಿ ಹೋರಾಟವನ್ನ ತೀವ್ರಗೊಳಿಸೋದಕ್ಕೆ ತಂತ್ರಗಾರಿಕೆ ಬಿಜೆಪಿಯಿಂದ ಆಗ್ತಾ ಇರುವಂತದ್ದು. ಅನೇಕ ವಿಚಾರಗಳು ಈಗಾಗಲೇ ರಾಜ್ಯ ಬಿಜೆಪಿಯ ಕೈಯಲ್ಲಿರುವಂತದ್ದು ಅಸ್ತ್ರಗಳಾಗಿ ಅದಕ್ಕೆ ಆಡ್ ಆನ್ ಅನ್ನುವಂತ ರೀತಿಯಲ್ಲಿ ಈ ಒಂದು ದೊಡ್ಡ ಪ್ರಕರಣವನ್ನ ಬಿಂಬಿಸುವ ರೀತಿಯಲ್ಲಿ ಈಗ ನಡೀತಾ ಇರುವಂತಹ ಸದನದಲ್ಲಿ ಇದು ಪ್ರಸ್ತಾಪ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಹಾಗಾದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎರಡೂ ಪಕ್ಷದ ನಾಯಕರು ಏನೆಲ್ಲ ಮಾತನಾಡಿದ್ರು ನೋಡಿ. ರಾಜ್ಯ ಸರ್ಕಾರದ ಅಧಿಕಾರಿಗಳು ಅವರಿಗೆ ಎಸ್ಕಾರ್ಟ್ ಅನ್ನ ಕೊಟ್ಟಿದ್ದಾರೆ. ಅವರಿಗೆ ಪ್ರೋಟೋಕಾಲ್ ಕವರ್ ಕೊಟ್ಟು ಅವರನ್ನ ಚೆಕಿಂಗ್ ಮಾಡಲಾರ್ದೆ ಕರ್ಕೊಂಡು ಬಂದಿದ್ದಾರೆ. ಮಂತ್ರಿಗಳ ಹೆಸರುಗಳು ಕೇಳ್ತಾ ಇದೆ. ಅದರ ಬಗ್ಗೆ ಯಾವುದೇ ಚಕಾರವನ್ನ ರಾಜ್ಯ ಸರ್ಕಾರ ಎತ್ತುತ್ತಾ ಇಲ್ಲ. ಹಾಗಾಗಿ ಇದನ್ನ ರಾಜ್ಯ ಸರ್ಕಾರದ ಕೆಲವು ಮಂತ್ರಿಗಳದ್ದು ಇದರಲ್ಲಿ ಪಾತ್ರ ಇದೆ ಅನ್ನುವಂತಹ ಮಾತುಗಳು ನಡೀತಾ ಇದೆ. DRIನವರು, CBIನವರು ಅವರೆಲ್ಲರೂ ಕೂಡ ಇನ್ವೆಸ್ಟಿಗೇಷನ್ ಈ ಕೇಸ್ನ ಮಾಡ್ತಿದ್ದಾರೆ. ಅವರು ನಮಗೆ ಯಾವುದೇ ವರದಿಯನ್ನು ಅಥವಾ ಇನಿಷಿಯಲ್ ಒಂದು ಇನ್ಫಾರ್ಮೇಷನ್ ಕೂಡ ನಮ್ಮ ಸರ್ಕಾರಕ್ಕಾಗಲಿ ಅಥವಾ DGಗಾಗಲಿ ಕೊಟ್ಟಿಲ್ಲ. ಎಲ್ಲವನ್ನು ಕೂಡ ಅವರು ವರದಿ ಬರೋವರೆಗೂ ಸ್ವಲ್ಪ ಕಾಯಬೇಕು. ಒಂದು ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಅಲ್ಲ, 4 ಸರಿ ಅಲ್ಲ, 40 ಸರಿ 30 ಸರಿ ಹೋಗಿ ಬಂದಾರೆ. ಇದ್ರಾಗೆ ಕೇಂದ್ರ ಸರ್ಕಾರದೇನು ಕೈವಾಡಿಲ್ಲ ಅಂತೀರಾ ನೀವು? ಕಸ್ಟಮ್ಸ್ ಯಾರಿಗೆ ಬರುತ್ತೆ? ಮತ್ತೆ ಪೊಲೀಸ್ ಆಫೀಸರ್ ಹೋದ ತಕ್ಷಣ ಕಸ್ಟಮ್ಸ್ ಬಿಟ್ಬಿಡ್ತಾರೆ ಒಳಗಡೆ. ನೋಡಿ, ಗೋಲ್ಡ್ ಸ್ಮಗ್ಲಿಂಗ್ ಇದರಲ್ಲಿ ಮಿನಿಸ್ಟರ್ ಏನು ರೂಲ್ ಇಡಕ್ಕೆ ಸಾಧ್ಯ ಇದೆ? ಏರ್ಪೋರ್ಟ್ ನಮ್ಮ ಅಂಡರ್ ಬರ್ತಾವ? ಗವರ್ಮೆಂಟ್ ಆಫ್ ಇಂಡಿಯಾ ಅಂಡರ್ ಬರೋದು ಅದು. ಅವ್ರೇನೋ ಕನ್ಫ್ಯೂಸ್ ಆಗಿ ಹೇಳಿರ್ಬೇಕು ನೋಡಿ, ಸೆಂಟ್ರಲ್ ಮಿನಿಸ್ಟರ್ ಅಂತಿರ್ಬೇಕು. ಹಾಗಾಗಿ ಅದು ನಮ್ಮ ಸರ್ಕಾರದಲ್ಲಿ ಯಾರು ಹಂಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಕೇಂದ್ರ ಸರ್ಕಾರದ ಮಂತ್ರಿಗಳು ಹೇಳಿರ್ಬೇಕು. ಎಲ್ಲಾ ಊಹಾಪೋಹಗಳು. ನಮ್ಮ ಸರ್ಕಾರ ಪಾರದರ್ಶಕವಾಗಿ ತನಿಖೆ ಆಗಬೇಕು ಅನ್ನೋಂಥದ್ದು ಒತ್ತಾಯ ಮಾಡ್ತಾನೆ ಬಂದಿದೆ. ಮತ್ತೆ ಇವತ್ತು ಈಗಾಗಲೇ ನೋಡಿ, ಬರೀ ಸುಳ್ಳು ಆರೋಪ ಮಾಡುವಂಥದ್ದು, ಊಹಾಪೋಹಗಳು ಮಾಡುವಂಥದ್ದು, ಜನರಲ್ಲಿ ಒಂದು ರೀತಿಯ ಅಪಪ್ರಚಾರ ಮಾಡುವಂಥದ್ದು ಒಂದು ಬಿಜೆಪಿಯವರ ಜಾಯಮಾನ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಬೇಲ್ ಅರ್ಜಿ ರಿಜೆಕ್ಟ್ ಆಯಿತು. ಹಾಗಾದ್ರೆ ಕೋರ್ಟ್ ಏನ್ ಹೇಳ್ತು ಅದನ್ನು ಕೂಡ ನೋಡ್ತಾ ಹೋಗೋಣ. ಚಿನ್ನ ಸ್ಮಗ್ಲಿಂಗ್ ಮಾಡೋದೇ ರಣ್ಯಾರಾವ್ ಕೆಲಸ. ಇದು ಫಸ್ಟ್ ಟೈಮ್ ಅಲ್ಲ, ಸುಮಾರು ಬಾರಿ ಈ ರೀತಿಯಾಗಿ ಆಕೆ ಚಿನ್ನವನ್ನ ತೆಗೆದುಕೊಂಡು ಬಂದಿದ್ದಾಳೆ ಅನ್ನುವಂಥದ್ದು. ಸ್ಮಗ್ಲಿಂಗ್ ಮಾಡಿದ್ದ ಚಿನ್ನಕ್ಕೆ ಹವಾಲಾ ಮುಖಾಂತರ ಹಣ ಬಂದಿರುವಂತ ಆರೋಪ ಇದೆ, ಅಂದ್ರೆ ಅನುಮಾನ ಇದೆ. ಹವಾಲಾ ಬಗ್ಗೆ ತನಿಖೆ ಅವಶ್ಯಕತೆ ಇದೆ, ಹಾಗಾಗಿ ಬೇಲ್ ಕೊಡೋಕ್ಕಾಗೋಲ್ಲ ಅಂತ ಕೋರ್ಟ್ ಹೇಳಿರೋದು. ರಣ್ಯಾ ಬಳಿ ರೆಸಿಡೆಂಟ್ ವೀಸಾ ಇದೆ, ಬೇರೆ ದೇಶದಲ್ಲಿ ಕೂಡ ಆಕೆ ಹೋಗಿ ಇರಬಹುದು. ದುಬೈಗೆ ಸಂಬಂಧಪಟ್ಟಂತಹ ಐಡೆಂಟಿ ಕಾರ್ಡ್ ಕೂಡ ಇದೆ. ದುಬೈನಿಂದಾನೇ ಈಕೆ ಚಿನ್ನವನ್ನ ಈಗ ತೆಗೆದುಕೊಂಡು ಬಂದು ಸಿಕ್ಕಾಕೊಂಡಿರೋದು. ಕಸ್ಟಮ್ಸ್ ಕಾಯ್ದೆಗಿಂತ ಸಾಕಷ್ಟು ಪಟ್ಟು ತೆರಿಗೆ ವಂಚನೆ ಆಗಿದೆ. ಪ್ರಮುಖವಾಗಿ ಗೋಲ್ಡ್ ಅನ್ನ ತೆರುವಂತಹ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ತೆರಿಗೆ ಕಟ್ಟಬೇಕಾಗುತ್ತೆ. ಎಷ್ಟು ಕೆಜಿ ಗಟ್ಟಲೆ ತಂದಾಗ ಅದು ಇಲ್ಲಿ ವಂಚನೆ ಆಗಿರೋದು. 4,08,00,000 ಮೌಲ್ಯದ ಚಿನ್ನ ಸ್ಮಗ್ಲಿಂಗ್ ಮಾಡಿದ್ದಾರೆ ಇಲ್ಲಿವರೆಗೂ ಕೂಡ ಅನ್ನೋದು.
ರಣ್ಯಾ ರಾವ್ ದೇಶ ಬಿಟ್ಟು ಹೋಗಬಹುದು, ಅಂದ್ರೆ ಜಾಮೀನಿಲ್ಲ. ಕೋರ್ಟ್ ಕೊಟ್ಟಂತ ಜಾಮೀನನ್ನ ಯಾಕೆ ಕೊಡಲ್ಲ ಅನ್ನುವಂತಹ ಕಾರಣಗಳನ್ನ ನೋಡ್ತಾ ಇದ್ದೀವಿ. ಆರ್ಥಿಕ ಅಪರಾಧಗಳ ನ್ಯಾಯಾಲಯದಲ್ಲಿ ಏನು ಆದೇಶ ಹೊರಬಿತ್ತು, ಆ ಒಂದು ಪ್ರತಿ ಕೂಡ ನಮಗೆ ಲಭ್ಯ ಆಗಿದೆ. ಅದರಲ್ಲಿ ಏನೆಲ್ಲ ವಿಚಾರಗಳು ಅಡಕ ಆಗಿದೆ ಅನ್ನೋದನ್ನ ನಾವು ಡೀಟೇಲ್ ಆಗಿ ನೋಡ್ತಾ ಇದ್ದೀವಿ. ಯಾವ ಕಾರಣಕ್ಕಾಗಿ ನಟಿ ರಣ್ಯಾ ರಾವ್ಗೆ ಜಾಮೀನು ವಜಾ ಆಯಿತು ಅನ್ನುವಂಥದ್ದು, ಅಂದ್ರೆ ಜಾಮೀನು ಪ್ರತಿಯನ್ನ ವಜಾಗೊಳಿಸಿ ಕೋರ್ಟ್ ಆದೇಶವನ್ನ ಕೊಡ್ತು ಅನ್ನುವಂತಹ ಡೀಟೇಲ್ ಆದಂಥ ವಿಚಾರ ಇದು. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಪ್ರತಿನಿಧಿ ಗಂಗಾಧರ್ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ, ಲೈವ್ ನಲ್ಲಿದ್ದಾರೆ. ಗಂಗಾಧರ್, ಈ ಚಿನ್ನ ಸ್ಮಗ್ಲಿಂಗ್ ವಿಚಾರ ಬಹಳಷ್ಟು ಆಯಾಮಗಳನ್ನ ಪಡೆದುಕೊಳ್ತಾ ಇದೆ ಪ್ರತಿ ಬಾರಿಯೂ ಕೂಡ, ಅಂದ್ರೆ ದಿನದಿಂದ ದಿನಕ್ಕೆ. ಈಗ ಈ ನಟಿ ರಣ್ಯಾ ರಾವ್ ಕೊಟ್ಟಂತ ಹೇಳಿಕೆಗಳನ್ನು ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಹೋದ್ರೆ DRIನ ಅಧಿಕಾರಿಗಳ ಮೇಲೇನೆ ಒಂದಿಷ್ಟು ಗಂಭೀರವಾದಂತ ಆರೋಪಗಳನ್ನ ಮಾಡಿರುವಂತದ್ದು. ಅಂದ್ರೆ ಟಾರ್ಚರ್ ಕೊಟ್ಟಿದ್ದಾರೆ, ಬ್ಲಾಂಕ್ ಪೇಪರ್ಗಳ ಮೇಲೆ ಸೈನ್ ಮಾಡಿಸ್ಕೊಂಡಿದ್ದಾರೆ ಅಂತ. ಸೊ ವಾಟ್ ನೆಕ್ಸ್ಟ್, ಏನಾಗಬಹುದು ಕೇಸ್ ಅಂತ? ಪ್ರಮುಖವಾಗಿ ಅರುಣ್, ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ DRI ಅಧಿಕಾರಿಗಳು ಒಂದು ಕಡೆ ಈಗ ನಟಿ ರಣ್ಯಾ ರಾವ್ ಆಗಿರಬಹುದು ಮತ್ತೆ ತರುಣ್ ರಾಜ್ ಇಬ್ಬರನ್ನ ಬಂಧನ ಮಾಡಿದ್ದಾರೆ, ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಆದ್ರೆ ಕೋರ್ಟ್ನ ಅಂದ್ರೆ ಇತ್ತೀಚೆಗೆ ಕೋರ್ಟ್ಗೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ರಣ್ಯಾ ರಾವ್ ತನ್ನ ಮೇಲೆ ಹೊಡೆದಿರುತ್ತಾರೆ ಅಂತೇಳಿ ಯಾವುದೇ ರೀತಿಯ ಆರೋಪವನ್ನ ಮಾಡಿಲ್ಲ. ಅಲ್ಲಿ ಪೇಪರ್ಗಳ ಮೇಲೆ ಸಹಿಯನ್ನ ಮಾಡಿಸ್ಕೊಂಡಿದ್ದಾರೆ, ಬಲವಂತವಾಗಿ ಒಂದು ಟಾರ್ಚರ್ ಅನ್ನ ಕೊಟ್ಟಿದ್ದಾರೆ ಅಂತೇಳಿ ಆರೋಪವನ್ನ ಮಾಡಿದ್ರು. ಆದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ 6ನೇ ತಾರೀಕು ಒಂದು ಸೆಂಟ್ರಲ್ ಜೈಲಿಂದಾನೇ ಈಗ ಏನು DRIನ ಮುಖ್ಯಸ್ಥರಿಗೆ ಒಂದು ADGPಗೆ ಒಂದು ಪತ್ರವನ್ನ ಬರೆದಿರುವಂತದ್ದು. ಈ ಪ್ರಕರಣದಲ್ಲಿ ನಾನು ಅಮಾಯಕಿ, ಸುಳ್ಳು ಕೇಸನ್ನ ನನ್ನ ಮೇಲೆ ದಾಖಲು ಮಾಡಿದ್ದಾರೆ, 14 kg ಹೆಚ್ಚು ಚಿನ್ನ ಸಿಕ್ಕಿದೆ ಅಂತೇಳಿ ತನ್ನ ಮೇಲೆ ಸುಳ್ಳು ಕೇಸನ್ನ ದಾಖಲು ಮಾಡಿದ್ದಾರೆ. ಜೊತೆಗೆ ನನ್ನ ಮೇಲೆ 10 ರಿಂದ 14 ಬಾರಿ ನನ್ನ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ, ಅಂದ್ರೆ ನನಗೆ ಹೊಡೆದಿದ್ದಾರೆ. ಹೊಡೆದಷ್ಟೇ ಅಲ್ಲದೆ ಸರಿಯಾದ ಊಟ ಕೊಡದೆ, ನಿದ್ದೆ ಮಾಡೋಕ್ಕೂ ಬಿಡದೆ, ನನಗೆ ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ ನನಗೆ ಹಿಂಸೆಯನ್ನ ಕೊಟ್ಟಿದ್ದಾರೆ ಅಂತೇಳಿ ಗಂಭೀರವಾದಂತಹ ಆರೋಪವನ್ನ ಈಗ ರಣ್ಯಾ ರಾವ್ ಮಾಡಿರುವಂತದ್ದು. ಸುದೀರ್ಘವಾಗಿ ಪತ್ರವನ್ನ ಬರೆದು ಅಧಿಕಾರಿ ಅಂದ್ರೆ ಅಲ್ಲಿ ಪ್ರೆಸೆಂಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಅಲ್ಲಿ DRIನ ಮುಖ್ಯಸ್ಥರು ಅಂದ್ರೆ ADGPಗೆ ಒಂದು ಲೆಟರ್ ಹೆಡ್ ಅನ್ನ ಕಳಿಸ್ಕೊಟ್ಟಿರುವಂತದ್ದು. ಅದು ಪ್ರೆಸೆಂಟ್ ಡಿಪಾರ್ಟ್ಮೆಂಟ್ ಅಂತ ಪರ್ಮಿಷನ್ ತೆಗೆದುಕೊಳ್ಬೇಕಾಗುತ್ತೆ. ಪ್ರೆಸೆಂಟ್ ಡಿಪಾರ್ಟ್ಮೆಂಟ್ ಇಂದಲೇ ಲೆಟರ್ ಹೆಡ್ ಹಿಡಿದು ಪತ್ರ ಅದು ಹೋಗ್ಬೇಕಾಗುತ್ತೆ. ಯಾವುದೇ ಒಬ್ಬ ವಿಚಾರಣಾಧೀನ ಕೈದಿ ಆಗಿರ್ಬೋದು ಅಥವಾ ಸಜಾಬಂದಿ ಕೈದಿ ಆಗಿರ್ಬೋದು, ಅವ್ರ ಲೆಟರ್ ಅನ್ನ ಬರಿಬೇಕಾದ್ರೆ ಆ ಪ್ರೊಸೆಸ್ ಅನ್ನ ಫಾಲೋ ಮಾಡಬೇಕಾಗುತ್ತೆ. ಈ ರೀತಿಯ ಅದೇ ಪ್ರಮುಖವಾಗಿ ಸುಮಾರು ಒಂದು 4 ಲೆಟರ್ ಅಲ್ಲಿ ಸುದೀರ್ಘವಾದಂತಹ ಒಂದು ಪತ್ರದ ಮೂಲಕವಾಗಿ ಅವರನ್ನ ಕಳಿಸ್ಕೊಟ್ಟಿರುವಂತದ್ದು. ಅದರಲ್ಲಿ DRI ಅಧಿಕಾರಿಗಳು ತಮ್ಮ ಮೇಲೆ ಒಂದು ಕಿರುಕುಳವನ್ನ ಕೊಟ್ಟು, ಟಾರ್ಚರ್ ಅನ್ನ ಕೊಟ್ಟು, ಬಲವಂತವಾಗಿ ವೈಟ್ ಪೇಪರ್ಗಳ ಮೇಲೆ ಅಂದ್ರೆ ಸಹಿಯನ್ನ ಮಾಡಿಸ್ಕೊಂಡಿದ್ದಾರೆ. ಒಂದು ವೇಳೆ ಸಹಿಯನ್ನ ಮಾಡದಿದ್ರೆ ತಂದೆಯನ್ನ ಪ್ರೊಸೆಸ್ ಈ ಒಂದು ಕೇಸಲ್ಲಿ ಅವರನ್ನ ತಂದೆಯ ಹೆಸರನ್ನ ತರಬೇಕಾಗುತ್ತೆ ಅಂತ ಹೇಳಿ ಅವರು ಗಂಭೀರವಾದಂತಹ ಆರೋಪವನ್ನ ಲೆಟರ್ ಅಲ್ಲಿ ಮಾಡಿರುವಂತದ್ದು. ಈಗ ಮುಂದೆ ಆ ಒಂದು ಲೆಟರ್ ಸಂಬಂಧಪಟ್ಟಂತೆ ಕೋರ್ಟ್ ಅಲ್ಲಿ ಮುಂದಿನ ವಿಚಾರಣಾ ಸಂದರ್ಭದಲ್ಲಿ ಅದು ಬರುವಂತಹ ಸಾಧ್ಯತೆ ಕೂಡ ಇದೆ. ಬಹುತೇಕವಾಗಿ ಸೋಮವಾರ ಸೆಷನ್ಸ್ ಕೋರ್ಟ್ ಅಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಬರುವಂತಹ ಸಂದರ್ಭದಲ್ಲಿ ಈ ಬಗ್ಗೆ ಕೂಡ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್ಗೆ.